ಪ್ರಯತ್ನವನ್ನ ಮಾಡಿದ್ದಾರೆ. ಅವರು ಆ ಕಥೆಯಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾರೆ ಸರ್. ಏನಪ್ಪಾ ಅಂತಂದ್ರೆ, ಮುಸ್ಲಿಂ ಸಮುದಾಯದಲ್ಲಿ ಮದುವೆಯಾದ ಹೆಣ್ಣು ಮಗಳು ಡೋಲಿಯಲ್ಲಿ ಹೋದರೆ ಮತ್ತೆ ಹಿಂದೆ ಬರುವುದು ಡೋಲಾದಲ್ಲೇ ಬರಬೇಕು ಅಂತ. ಡೋಲಾ ಅಂದ್ರೆ ಶವವಾಹನ ಅಂದ್ರೆ ಒಬ್ಬ ಹೆಣ್ಣು ಮಗಳು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗುವ. ನಮ್ಮಲ್ಲಿ ಅದ, ಹಿಂದೂಗಳಲ್ಲೂ ಅದ, ಹೆಣ್ಮಗಳು ಮದುವೆ ಆಗಿ ಹೋದ್ರೆ ಮುಗಿದು ಹೋಯ್ತಪ್ಪ, ಅಲ್ಲೇ ಬದುಕು ಮಾಡಬೇಕು, ಒಳ್ಳೇದಾಗಲಿ ಕೆಟ್ಟದಾಗಲಿ ಅದ್ರ ಜೊತೆಗೆ ಬದುಕು ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮಲ್ಲೂ ಅದ, ಅವರಲ್ಲೂ ಅದ. ಅಂದ್ರೆ ಪುರುಷ ಪ್ರಧಾನ ಸಮಾಜದ ರೀತಿ ರಿವಾಜುಗಳು ವಿಶ್ವದ ಎಲ್ಲ ಕಡೆಯೂ ಒಂದೇ ರೀತಿ ಇದೆ ಅಂತ. ಅವ್ರು ಮುಸಲ್ಮಾನರು ಇರ್ಬೋದು, ಹಿಂದೂ ಇರ್ಬೋದು, ಮತ್ತೊಬ್ರು ಇರ್ಬೋದು, ಒಂದು ಸ್ವಲ್ಪ ಡೆವಲಪ್ ಆದಂಥ ವೈಚಾರಿಕವಾಗಿ ಡೆವಲಪ್ ಆದಂಥ ಒಂದಿಷ್ಟು ಧರ್ಮಗಳಿಗೆ ಇರಲಿಕ್ಕಿಲ್ಲ ಏನೋ, ಆದರೂ ಸಹಿತ ಒಂದು ಸ್ವಲ್ಪ ಡಾಮಿನೆನ್ಸಿ ಗಂಡಿಂದ ಅದ ಅನ್ನುವಂಥದ್ದು ಇಲ್ಲೇ ಕಂಡು ಬರುವಂಥದ್ದು ಅದನ್ನ ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಮುಸ್ಲಿಂ ಸಮಾಜದಲ್ಲಿ ಅದರ ವಿಷಯ 4 ಗೋಡೆಗಳ ಮಧ್ಯೆ ಹೆಣ್ಣಿನ ಶೋಷಣೆ ಯಾವ ರೀತಿ ಆಗ್ತದೆ ಅನ್ನೋದನ್ನು ಅವ್ರು ತಮ್ಮ ಕಥೆ ಮೂಲಕ ಹೇಳಿದ್ದಾರೆ. ಯಾಕೆ ಮೂಲತಃ ಅವರು ಬಂಡಾಯ ಬರಹಗಾರತಿ ಮತ್ತು ಸ್ವತಃ ತಾನು ಸಹಿತ ಅನೇಕ ಮುಸ್ಲಿಂ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ವಿರೋಧಿಸ್ಕೊಂಡು ಬಂದಂಥವ್ರು, ಅದರಿಂದಾಗಿ ಪೆಟ್ಟು ತಿಂದಂಥ ಹೆಣ್ಣುಮಗಳು ಅವರು. ಯಾಕಂದ್ರೆ ವಿಶೇಷವಾಗಿ ಅವ್ರಲ್ಲಿ ಇಂಥ ಶಕ್ತಿ ಅವ್ರ ಬಡತನದಲ್ಲಿ ಹುಟ್ಟಿ ಬೆಳೆದಂತ ಬಂತು. ಮತ್ತು ಪ್ರತಿಭಟನೆ ಎಲ್ಲಿರ್ತದೆ ಅಂದರೆ, ಈ ಎಲ್ಲಿ ನೋವು ಇರ್ತದೆ ಅಲ್ಲಿ ಪ್ರತಿಭಟನೆ ಇರ್ತದೆ. ಅದು ಒಂದು ಆ ನೋವು ಆ ವ್ಯಕ್ತಿಯನ್ನು ಖುಲಾಪ್ಸ್ ಮಾಡ್ತದೆ, ಇಲ್ಲ ಒಂದು ಪ್ರತಿಭಟನೆ ರೂಪದಲ್ಲೇ ಒಂದು ದೊಡ್ಡ ಶಕ್ತಿಯನ್ನಾಗಿ ಮಾಡ್ತದೆ. ಆ ಎರಡರಲ್ಲಿ ಎರಡನೇ ಒಂದು ವರ್ಗಕ್ಕೆ ಸೇರಿದಂಥವ್ರು ನಮ್ಮ ಭಾಳ ಮುಸ್ತಾಕ್ ಅವರು ಅಂತ ಅನ್ನಿಸ್ತದೆ. ಹೀಗಾಗಿ ಎದೆ ಹಣತಿಯಲ್ಲಿ ಮತ್ತೆ ನೀವು ಏನನ್ನು ಕಂಡ್ರೆ ಅದರಲ್ಲಿ ಅಂಥ ವಿಶೇಷವಾದದ್ದನ್ನು ಮಹಿಳೆಯರಿಗೆ ಒಂದು ಸಮಾಜ, ಪುರುಷ ಪ್ರಧಾನ ಸಮಾಜದಲ್ಲಿ ಹೇಗೆ ಕಟ್ಟುಪಾಡುಗಳನ್ನು ಹಾಕ್ತಾರ, ಅವರು ಏನ್ ಮಾಡ್ತಾರೆ, ಹೆಣ್ಮಕ್ಳಿಗೂ ನಾವೆಲ್ಲ ಬೆಳೆಸುವಾಗ ಹೆಣ್ಣು ಮಕ್ಕಳಿಗೆ ಬಹಳ ರೀತಿ ರಿವಾಜುಗಳನ್ನು ಹೇಳಿಕೊಡ್ತೇವೆ. ಆದ್ರೆ ಗಂಡು ಮಕ್ಕಳು ಹೇಗೆ ಬೆಳಿಬೇಕನ್ನೋದನ್ನು ಹೇಳಿಕೊಡುವುದಿಲ್ಲ. ಹೆಣ್ಣು ಮಕ್ಕಳು ಯಾವುದೇ ತೊಂದರೆ ಬಂದರು, ಸಮಸ್ಯೆ ಬಂದರು ಗಂಡನ ಮನೆಯಲ್ಲಿ, ಅದನ್ನ ನೀವೇ ಒಂದಿಟ್ಟು ಸಂಭಾಳಿಸ್ಕೊಂಡು ಹೋಗ್ರಿ. ಅಂದ್ರೆ ಪ್ರತಿ ತಾಯಿಯನ್ನು ತನ್ನ ಮಗಳಿಗೆ ಕಲಿಸುವಂಥದ್ದು ಏನಪ್ಪಾ ಅಂತಂದ್ರೆ, ಇದು ಅದು ಯಾವ ಸಾಮಾಜಿಕವಾಗಿ ದುರಂತೋ ಅಥವಾ ಸುಖ ಅಂತೋ ಬೇರೆ ವಿಷಯ. ಬಟ್ ನಮ್ಮ ಹೆಣ್ಣಿನ ತಲೆಯಲ್ಲಿ ನಾವು ಬಿಟ್ಟಿದ್ದೀವಪ್ಪ ಅಂತಂದ್ರೆ, ಗಂಡನ ಮನೆಯ ಸ್ವರ್ಗ ನರಕ ಎರಡೂ ಅಲ್ಲೇ, ಏನಾದರೂ ಅಲ್ಲೇ ಆಗಬೇಕು ಅಂತ ಬೆಳೆದಿರ್ತೀವಿ. ಅದು ಇವತ್ತು ನಮ್ಮ ಹೆಣ್ಮಕ್ಳಿಗೆ ಪ್ರತಿಭಟನೆ ಮಾಡೋ ಶಕ್ತಿ ತಂದಿಲ್ಲ, ಅದು ತಪ್ಪು ಅನ್ನೋ ಒಂದು ಸಂದೇಶನೂ ಈ ಮೂಲಕ ಸಾರುವಂಥ ಕೆಲಸ ಮಾಡಿದಾರೆ ಅಂತ ಹೇಳ್ತೀರಿ. ಮತ್ತು ಇದ್ರ ಜೊತೆಗೆ ರೀ ಇನ್ನೊಂದು ಯಾವುದೋ ಕೃತಿ ಅಂತ ಹೇಳಿದ್ದಾರೆ ಅವ್ರದ್ದು, ಆ ಕೃತಿ ಬಗ್ಗೆ ನಿಮ್ಮಲ್ಲಿ ಅವರ ಕಥಾ ಸಂಕಲ ಸರ್, ಎದೆ ಹಣತೆ ಈಗಲೇ ಹೇಳಿದೆ ಸರ್. ಬಡವರ ಮಗಳು ಹೆಣ್ಣಲ್ಲ ಅನ್ನುವಂತ ಕೃತಿಯಲ್ಲೂ ಸಹಿತ ತುಂಬಾ ಚೆನ್ನಾಗಿ ಕಥೆಗಳು ಮೂಡಿ ಬಂದಿದ್ದಾವೆ ಸರ್. ಅವರ ಇನ್ನೊಂದು ಕೃತಿ ಯಾವ್ದಪ್ಪ ಅಂತಂದ್ರ ಒಮ್ಮೆ ಹೆಣ್ಣಾಗು ಪ್ರಭುವೆ ಅನ್ನುವಂಥದ್ದು. ಈ ಒಂದು ಕಥೆಯಲ್ಲಿ ನಾವೇನ್ ನೋಡ್ತೀವಪ್ಪ ಅಂದ್ರ, ಆ ನಾಯಕಿಯಾದವಳು ದೇವರನ್ನೇ ಪ್ರಶ್ನೆ ಮಾಡುವಂತದ್ದು. ನಾಯಕಲ್ಲಿ ಪಾತ್ರಗಳೇ ಇಲ್ಲ ಸರ್. ನಾಯಕಿ ದೇವರನ್ನೇ ಪ್ರಶ್ನೆ ಮಾಡ್ತಾಳ, ಗಂಡಿಗೆ ಒಂದು ಹೆಣ್ಣಿಗೆ ಒಂದು ಯಾಕೆ ನೀನು ಅಸಮಾನತೆಯನ್ನ ಮಾಡಿದೀಪ, ಕುಂಬಾರ ಯಾವ ರೀತಿ